ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಾವಣ್ಯ. ಸೊ ನಮ್ ಜೊತೆ ಇವತ್ತು ಮಂಗಳ ಗೌರಿ ಫೇಮ್ ಕಾವ್ಯ ಅವರು ಇದ್ದಾರೆ. ನಮಸ್ಕಾರ. ಅಂಡ್ ನಾನು ಇವತ್ತು ಸ್ಕೈ ಡೆಂಟಲ್ ಕ್ಲಿನಿಕ್ ಅಲ್ಲಿ ಇದ್ದೀನಿ. ಅಂಡ್ ಇದು ನಿಮ್ 3rd ಬ್ರಾಂಚ್ ಅಲ್ವಾ? ಎಸ್, ಇದು ನಮ್ 3rd ಬ್ರಾಂಚ್. ಸೊ ನಮ್ ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಕೋರ್ಮಂಗ್ಲ 4th ಬ್ಲಾಕ್ ಅಲ್ಲಿ ಇದೆ. ಸೆಕೆಂಡ್ ಬ್ರಾಂಚ್ ಬಂದು ಕೊತ್ನೂರ್ ಹೆನ್ನೂರ್ ಅಲ್ಲಿರೋದು. ಸೊ ದಿಸ್ ಇಸ್ 3rd ಬ್ರಾಂಚ್. ಎಸ್, ಲಾವಣ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಹೆಂಗೆ ಅಂದ್ರೆ ಆಕ್ಟರ್ ಕಮ್ ಡಾಕ್ಟರ್ ಅಥವಾ ಡಾಕ್ಟರ್ ಕಮ್ ಆಕ್ಟರ್, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ. ಅಂಡ್ ಖುಷಿ ಆಗತ್ತೆ ನನ್ಗೆ ಲೈಕ್ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನ ಆದ್ಮೇಲೆ. ಅಂಡ್ ನನಗೊಂದು ಫೋಬಿಯಾ ಇತ್ತು, ಅಂದ್ರೆ ಲೈಕ್ ಡೆಂಟಲ್ ಕ್ಲಿನಿಕ್ ನನ್ಗೆ ಹೋಗಕ್ಕೆ ಒಂಥರ ಫೋಬಿಯಾ, ದಟ್ ಪೇಯ್ನ್ ಆಗತ್ತೆ ಈ ತರ ಎಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನನ್ ಕಣ್ಮುಂದೆ ಒಬ್ರು ಯಾರೋ ಅವಾಗ ತಾನೇ ಅಲ್ಲಿ ಕಿಳ್ಸ್ಕೊಂಡ್ ಬಂದ್ಬಿಟ್ಟಿದ್ರು, ಅದೆಲ್ಲ ನೋಡಿ ನಂಗೂ ಒಂಥರ ಫೋಬಿಯಾ ಇತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಈ ಆಂಬಿಯನ್ಸ್ ಎಲ್ಲ ನೋಡಾದ್ಮೇಲೆ ನಿಜವಾಗ್ಲೂ ಐ ಫೀಲ್ ಲೈಕ್ ಹೋಮ್ಲಿ ಫೀಲ್ ಲೈಕ್ ತುಂಬಾ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ. ಆಕ್ಟ್ರೆಸ್ ಆದರೆ ಲೈಕ್ ನಾಟ್ ಓನ್ಲಿ ಸ್ಕಿನ್ ಹೇರ್ ಅಂತ ಅಲ್ಲ, ನಮ್ಮ ಹಲ್ಗಳ ಬಗ್ಗೆನೂ ನಾವು ಕೇರ್ ತಗೋಬೇಕು. ಸೊ ಸ್ಮೈಲ್ ಮಾಡಿದಾಗ ಫಸ್ಟ್ ಕಾಣಿಸೋದೆ ಹಲ್ಲು. ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಇವತ್ತು ಇವ್ರ ಕ್ಲಿನಿಕ್ಗೆ ವಿಸಿಟ್ ಮಾಡಿದೆ. ಆ್ಯಂಡ್ ಟ್ರೀಟ್ಮೆಂಟ್ ಬೇಕು ಅಂತಾನೆ. ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಿ ನನಗೆ, ಅಂದರೆ ಲೈಕ್ ನೀವು ಹೇಳ್ತಾ ಇದ್ರಿ ಪೇನ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆನೂ ನನಗೆ ಹೇಳಿದ್ರಿ. ಸೊ ನಮ್ಮ ಆಡಿಯನ್ಸ್ಗೂ ಹೇಳ್ಬಿಡೋಣ. ಸೊ ನಮ್ದು ಇಲ್ಲಿ ನಾವು ಈಗ ಎಲ್ಲ ನ್ಯೂ ಟೆಕ್ನಾಲಜೀಸ್, ಅಡ್ವಾನ್ಸ್ ಟೆಕ್ನಾಲಜೀಸ್ ಇಟ್ಟಿದ್ದೀವಿ. ಆ್ಯಂಡ್ ನಮ್ಮ ಅಪಾಯಿಂಟ್ಮೆಂಟ್ಸ್ ಕೂಡ ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ಲೈಕ್ ಪೇಷಂಟ್ ಅಕಾರ್ಡಿಂಗ್ ಟು ದ್ಯಾರ್ ಟೈಮಿಂಗ್ಸ್. ಆ್ಯಂಡ್ ಯುನೋ ಆ್ಯಂಡ್ ನಮ್ಮ ಇದರಲ್ಲಿ ಅಂದರೆ ಎಲ್ಲ ಟ್ರೀಟ್ಮೆಂಟ್ಸ್ಗೂ ವಿ ಕಾಲ್ ಸ್ಪೆಷಲಿಸ್ಟ್. ಸೊ ಈಗ ಬೀಟ್ ಅಲೈನರ್ಸ್ ಆಯಿತು, ರೂಟ್ ಕೆನಲ್ ಆಯಿತು, ಇಂಪ್ಲಾಂಟ್ಸ್ ಆಯಿತು, ಎಲ್ಲ ಅವ್ರದ್ದು ಸ್ಪೆಷಲಿಸ್ಟೇ ಬಂದು ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಸೊ ಇಟ್ ಇಸ್ ಲೈಕ್ ದಟ್. ಆ್ಯಂಡ್ ಇಟ್ ಇಸ್ ವೆರಿ ಪೇನ್ಲೆಸ್. ಅಂದರೆ ಈಗ ಮುಂಚೆ ಎಲ್ಲ ಈಗ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೆಜರ್ಮೆಂಟ್ಸ್ ಎಲ್ಲ ಆ ಥರ ತಗೋತಿದ್ರು. ಸೊ ಇವಾಗ ಅದೆಲ್ಲ ಹೋಗಿ ನೌ ವಿ ಹ್ಯಾವ್ ದಿಸ್ 3D ಟೆಕ್ನಾಲಜಿ, ಲೈಕ್ ವೇರ್ ವಿ ಸ್ಕ್ಯಾನ್. ಸೊ ಇಟ್ ಇಸ್ ವೆರಿ ಪೇನ್ಲೆಸ್ ಅಂತ ಹೇಳ್ಬೋದು. ಮೆಸ್ಸಿ ಇದು ಎಲ್ಲ ಪೇಸ್ಟ್ ಎಲ್ಲ ಮೆತ್ಕೊಳ್ಳೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಇವಾಗ ಅದೆಲ್ಲ ಈಸಿ. ಆ್ಯಂಡ್ ಆರ್ಥೋ ಅಲೈನರ್ಸ್ ಬಗ್ಗೆ ಹೇಳಬೇಕು ಅಂದರೆ, ಮುಂಚೆ ನೀವು ನೋಡಿರ್ತೀರ ಚಿಕ್ಕ ಮಕ್ಕಳಾಗಿ ನಾವು ಕ್ಲಿಪ್ಪು ಇದೆಲ್ಲ ಹಾಕೊಂಡು ಹೋಗ್ತಿದ್ವಿ. ಸೊ ನಾವು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅಲೈನರ್, ಇನ್ವಿಸಿಲೈನ್ಸ್ ಅಂತ ಎಲ್ಲ ಇದೆ. ಸೊ ಅದೇ ನಾನು ಎಕ್ಸ್ಪ್ಲೈನ್ ಮಾಡೋದ್ನಲ್ಲ ನಿಮಗೆ, ಇಟ್ ಇಸ್ ಜಸ್ಟ್ ವೇರ್ ಆ್ಯಂಡ್ ಆರಾಮಾಗಿ ನೀವೇ ವೇರ್ ಮಾಡ್ಕೋಬಹುದು. ನಮ್ ಶೂಟ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾವ್ ಅಲೈನರ್ಸ್ ಹಾಕೊಂಡೆ ಶೂಟ್ ಮಾಡ್ಬೋದು, ಬಟ್ ಕಾಣಿಸಲ್ಲ. ಹೌದು, ಬಿಕಾಸ್ ಮುಂಚೆ ಆ ಕ್ಲಿಪ್ಸ್ ಏನಿದೆ ಅದೆಲ್ಲ ಕಾಣಿಸ್ತಿತ್ತಲ್ಲ. ಸೊ ಈಗ ಆರಾಮಾಗಿ ಶೂಟಿಂಗ್ ಅಲ್ಲಿ ಹಾಕೊಂಡ್ರು ಯಾರಿಗೂ ಗೊತ್ತಾಗಲ್ಲ. ಕ್ಯಾಮ್ರಾಗೂ ನಾವು ಚೀಟ್ ಮಾಡ್ಬೋದು, ಆರಾಮ್ಸೆ ಚೀಟ್ ಮಾಡ್ಬೋದು. ಅಂಡ್ ಕಂಪ್ಲೀಟ್ಲಿ ಲೈಕ್ ನಿಮಗೆ ಅಲೈನರ್ ಆಗಿರ್ಬೋದು, ರೂಟ್ ಕೆನಲ್ ಆಗಿರ್ಬೋದು, ಅಥವಾ ಇಂಪ್ಲಾಂಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಸ್ಮೈಲ್ ಮೇಕ್ ಓವರ್ ಯಾವುದೇ ಇದ್ರು ಕೂಡ ಸ್ಕೈ ಡೆಂಟಲ್ನ ನೀವು ಟ್ರಸ್ಟ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡಿ ಲೈಕ್ ಪೇನ್ಲೆಸ್ ಟ್ರೀಟ್ಮೆಂಟ್ ಸಿಗತ್ತೆ. ಸೊ ಅವ್ರು ಹೇಳ್ದಂಗೆ. ಆ್ಯಂಡ್ ನಂಗೇನು ಅಂದರೆ, ಸೊ ಕೆಲವೊಬ್ರಿಗೆ ಅದೇ ಭಯ ಇರುತ್ತೆ. ಸೊ ತುಂಬ ಪೇನ್ ಆಗುತ್ತೆ. ಆ್ಯಂಡ್ ಅದನ್ನ ಬೇರ್ ಮಾಡ್ಬೇಕಂದ್ರೂ ಒಂದು ಧೈರ್ಯ ಬೇಕಲ್ವಾ. ಸೊ ಇವಾಗ ನೀವು ಹೇಳ್ದಂಗೆ ಇವಾಗ ಒಂದು ಧೈರ್ಯ ಬಂತು ನನಗೆ. ಆ್ಯಂಡ್ ನೀವು ಐ ಮೀನ್ ಈ ಬ್ರಾಂಚ್ ಶುರು ಮಾಡಿ ಇವಾಗ ಎಷ್ಟು ದಿನ ಆಯಿತು? ನಾವು Feb 14th ಶುರು ಮಾಡಿದ್ದು. ಸೊ ಇವಾಗ ವಿ ಆಲ್ಮೋಸ್ಟ್ ಹ್ಯಾವ್ ಅ ಗುಡ್ ನಂಬರ್ ಆಫ್ ಪೇಷಂಟ್ಸ್. ಸೊ ಈ ಏರಿಯಾಗೆ ನಾವು ಆ ಸೈಡ್ ಇದ್ವಿ. ಸೊ ಈ ಏರಿಯಾಗೆ ಹತ್ರ ಆಗ್ಲಿ, ನನ್ನ ಫ್ರೆಂಡ್ಸಿಗೆಲ್ಲ, ನನ್ನ ಶೂಟಿಂಗ್ ಫ್ರೆಂಡ್ಸ್ ಎಲ್ಲಾನು ಈ ಕಡೆನೆ ಈ ಸೈಡ್ ಇದೀವಲ್ಲ. ನಾವು ಅದು ತರ ಪ್ಲಾನ್ ಮಾಡಿ ವಿ ಥಾಟ್ ವಿಲ್ ಸರ್ವ್ ದಿಸ್ ಏರಿಯಾ ಆಲ್ಸೋ ಅನ್ಕೊಂಡು. RR ನಗರ್ ಅಂದ್ರೆ ಲೈಕ್ ಅರ್ಧ ನಮ್ದು ಆರ್ಟಿಸ್ಟ್ ಎಲ್ಲ ಇಲ್ಲೇ ಇರೋದು, ನನ್ನ ಫ್ರೆಂಡ್ಸ್ನು ಅಷ್ಟೇ. ಅಂಡ್ ನಮಗೆಲ್ಲ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಹತ್ರ ಆಯ್ತು. ಬಿಕಾಸ್ ನಿಮ್ದು 2 ಬ್ರಾಂಚ್ ಕೋರಮಂಗ್ಲ ಮತ್ತೆ ಕೊತ್ನೂರ್ ಕಡೆ ಇರೋದು. ಸೊ ಈ ಬ್ರಾಂಚ್ ನಮಗ್ ತುಂಬಾನೇ ಹತ್ರ. ಸೊ ಯಾವಾಗ ಬೇಕಿದ್ರು ವಿಸಿಟ್ ಮಾಡ್ಬೋದು, ಯಾವಾಗ ಬೇಕಾಗಿದ್ರು ಇವ್ರು ನಮ್ಮಂತೂ ಮೀಟ್ ಮಾಡ್ಬೋದು. ಸೊ ಮತ್ತೆ ಹೇಗ್ ನಡೀತಿದೆ ನಿಮ್ ಲೈಕ್ ಆಕ್ಟಿಂಗ್ ಆಗಿರ್ಬೋದು ಅಥವಾ ಈ ಪ್ರೊಫೆಷನಲ್ ಲೈಕ್? ಇಟ್ ಈಸ್ ಕ್ವೈಟ್ ಗುಡ್. ಅಂದ್ರೆ
ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಶೂಟ್ಸ್ ಇದ್ದಾಗ ನಾನು ಕ್ಲಿನಿಕಲ್ಲಿ ಇರಲ್ಲ. ನಮ್ಮ ವಿ ಹ್ಯಾವ್ ಅವರ್ ಸ್ಟಾಫ್, ಅಂದ್ರೆ ತುಂಬಾ ಒಳ್ಳೆ ಸ್ಟಾಫ್ ಇದೆ ನಮ್ದು. ಡಾಕ್ಟರ್ಸ್ ಬೇರೆ ಡಾಕ್ಟರ್ಸ್ ಇರ್ತಾರೆ. ಅಲ್ಲಿ ಕೂಡ 2 ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ಮ್ಯಾನೇಜ್. ಸೊ ನನ್ ಶೂಟ್ ಇಲ್ದೇ ಇದ್ದಾಗ ನಾನು ಹೋಗಿ ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಸೊ ಯಾ, ಕ್ವೈಟ್ ಈಸಿ ಅಂತ ಹೇಳ್ಬೋದು. ಸೊ ಬಿಫೋರ್ ಟ್ರೀಟ್ಮೆಂಟ್ ನೀವು ಈ ಸೇಫ್ಟಿ ಮೆಷರ್ ತಗೋತೀರಾ? ಲೈಕ್ ಓಕೆ, ಸೊ ನಮ್ಮ ಸೇಫ್ಟಿ ಮೆಜರ್ಸ್ ಅಂದರೆ ಹೈಜಿನ್ ಫಾಲೋ ಮಾಡ್ತೀವಿ. ಲೈಕ್ ಸ್ಟೆರಿಲೈಸೇಷನ್ ಪ್ರೊಸೆಸ್ ಇರುತ್ತೆ, ನಾನು ಅವಾಗಲೇ ತೋರಿಸಿದ್ನಲ್ಲ ರೂಮು. ಸೊ ನಾವು ಎವ್ರಿ ಇನ್ಸ್ಟ್ರೂಮೆಂಟ್ ವಾಶ್ ಮಾಡಿ ಪ್ಯಾಕ್ ಮಾಡ್ತೀವಿ. ಅದು ಸೀಲ್ ಎಲ್ಲ ಮಾಡಿಬಿಟ್ಟು ಆಟೋಕ್ಲೇವ್ ಮಾಡ್ತೀವಿ. ಸೊ ಆಟೋಕ್ಲೇವ್ ಮಾಡಾದ್ಮೇಲೆ UV ಕೇರ್ ಅಂತ ಒಂದಿರುತ್ತೆ, ದ ಬ್ಲೂ ಲೈಟ್ಸ್ ವಾಟ್ ಯು ಸಾ. ಸೊ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಎವ್ರಿ ಪೇಷಂಟ್ ವಾಕ್ಸ್ ಇನ್, ಎವ್ರಿ ಪೌಚ್ ಇಸ್ ಓಪನ್ ಫ್ರೆಶ್ಲಿ, ಆ್ಯಂಡ್ ಎಲ್ಲ ಡಿಸ್ಪೋಸಬಲ್ ಏನೇನು ಇದಿದೆ ಅದೆಲ್ಲ ಡಿಸ್ಪೋಸ್ ಮಾಡ್ತೀವಿ. ಸೊ ಅಂದ್ರೆ ಲೈಕ್ ನಾನು ಈ ಒಂದು ಡೆಂಟಲ್ ಕ್ಲಿನಿಕ್ಗೆ ಬರೋಕ್ ಮುಂಚೆ ಒಂಥರ ನಂಗೆ ಫೋಬಿಯಾ ಆಯಿತು. ನನಗೆ ಇಲ್ಲಿನ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಡಾಕ್ಟರ್ಸ್ನ ಮೀಟ್ ಮಾಡಿದಾಗ ಆಗಿರ್ಬೋದು, ಸೊ ದೇ ಆರ್ ಸೋ ಫ್ರೆಂಡ್ಲಿ. ಸೊ ನೀವೇನಾದರೂ ನಿಮ್ಮ ಡೆಂಟಲ್ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿದ್ದೀರಾ ಅಂದರೆ ಸೊ ಸ್ಕೈ ಡೆಂಟಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇದು RR ನಗರಲ್ಲಿ ಲೊಕೇಟ್ ಆಗಿದೆ, ಆ್ಯಂಡ್ ಬೇಗ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನಮ್ಮದು RR ನಗರಲ್ಲಿ 3rd ಬ್ರಾಂಚ್ ಇರೋದು. ನಮ್ಮ ಫಸ್ಟ್ ಬ್ರಾಂಚ್ ಕೋರ್ಮಂಗ್ಲ ಆ್ಯಂಡ್ ಸೆಕೆಂಡ್ ಬ್ರಾಂಚ್ ಇಸ್ ಇನ್ ಕೊತ್ನೂರ್ ಹೆನ್ನೂರ್. ಸೊ ವಿ ಆರ್ ಓಪನ್ ಫಾರ್ ಆಲ್ ದ 7 days. ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು, ಆರ್ ಈ ನಂಬರಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಸೊ ಯೋರ್ ಸ್ಮೈಲ್ ಇಸ್ ಅ ಪ್ಯಾಷನ್. ಥ್ಯಾಂಕ್ ಯು. ಪ್ಲೀಸ್ ವಿಸಿಟ್ ಅಸ್.